ರಾಮ್ ಗೆಳೆಯರೆ, ಟ್ರಾವೆಲ್ ವಿತ್ ವಾಯು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಶೃಂಗೇರಿ ಕಡೆ ಹೊರಟಿದ್ದೇನೆ. ಸತ್ಯ ಹೇಳಬೇಕಂದ್ರೆ ಸಿಟೀಲಿ ದಿನವಿಡೀ ಟ್ರಾಫಿಕ್ ಜಾಮ್, ಆಫೀಸ್ ಕೆಲಸದ ಒತ್ತಡ, ತಲೆ ಸುತ್ತಿದೆ ಅಲ್ವಾ. ನಾನು ಕೂಡ ಹೀಗೆ ಒತ್ತಡಕ್ಕೆ ಸಿಗಾಕೊಂಡಿದ್ದೆ. ಆದರೆ ಇವತ್ತು ಹೇಳ್ತೀನಿ, ಒಂದು ಸೂಪರ್ ಎಸ್ಕೇಪ್ ಸಿಕ್ಕಿದೆ. ನೋಡಿ, ಇಲ್ಲೊಂದು ಸೂಚನಾ ಫಲಕ ಇದೆ, ಅಪಘಾತ ವಲಯ, ನಿಧಾನವಾಗಿ ಚಲಿಸಿ ಅಂತ. ನಾವು ಇಂಥ ಜಾಗದಲ್ಲಿ ಯಾವತ್ತೂ ನಿಧಾನವಾಗಿ ರೈಡ್ ಮಾಡಬೇಕು, ಕಾರ್ ಆಗಿರಲಿ ಅಥವಾ ಬೈಕ್ ಆಗಿರಲಿ. ಇಲ್ಲಿ ತುಂಬ ಕರುಗಳು ಜಾಸ್ತಿ, ಹಾಗೆ ಫಾಗ್ ತುಂಬಿಕೊಂಡಿದೆ. ನಮಗೆ ಮುಂದೆ ಬರೋ ಗಾಡಿಗಳು ಕಾಣಿಸೋದಿಲ್ಲ, ಅಥವಾ ಡೌನ್ ಇಲ್ಲೇ ಇರ್ಬೋದಿಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ರಸ್ತೆಗಳು ಹೊಸದು, ಹಾಗಾಗಿ ನಮ್ಮ ಎಚ್ಚರಿಕೆಯಿಂದ ನಾವಿರೋದು ಉತ್ತಮ. ಆಫೀಸು, ಫೈಲ್ಸು, ಡೆಡ್ಲೈನ್ಸ್ ಅಂತ ಮನಸ್ಸು ತುಂಬ ಒತ್ತಡ ಆಗಿರುತ್ತೆ ಅಲ್ವಾ. ಇದನ್ನು ಮರೆಸ್ಕೊಳ್ಳೋಕ್ಕೆ ನಾವು ಇವತ್ತು ಮಾಡಿರೋದು ಒಂದು ಗ್ರೇಟ್ ಎಸ್ಕೇಪ್. ಹೊರನಾಡಿಂದ ಶೃಂಗೇರಿ ಕಡೆಗೆ ನನ್ನ ಬೈಕ್ ಜರ್ನಿ. ಇಲ್ಲಿ ತಾಜಾ ಗಾಳಿ ಬಡಿದ್ರೆ ನೆನಪೇ ಆಗೋದಿಲ್ಲ ಆಫೀಸಲ್ಲಿ ಆಗೋ ಸ್ಟ್ರೆಸ್ಗಳೆಲ್ಲ. ಪ್ರತಿ ತಿರುವು ಒಂದು ಹೊಸ ಗಿಫ್ಟ್ ಆಗಿದೆ. ಒಂದು ಕಡೆ ಹೊಳೆ ಹರಿಯೋ ಸೌಂಡು, ಇನ್ನೊಂದು ಕಡೆ ಮಂಜು ಮುಸುಕಿದ ದಾರಿ. ಈ ರಸ್ತೆಯೇ ನ್ಯಾಚುರಲ್ ಮಸಾಜ್ ಮಾಡ್ತಾ ಇದ್ದಾಗಿದೆ. ಈ ಪ್ರಯಾಣ ನನಗೆ ನಿಜವಾಗ್ಲೂ ಒಂದು ಮೆಡಿಟೇಷನ್ ಆಗಿದೆ. ಬೈಕ್ ಸದ್ದಿಗಿಂತಲೂ ಜೋರಾಗಿ ಇಲ್ಲಿ ಪ್ರಕೃತಿ ನಾದ ಕೇಳಿಸ್ತಿದೆ. ನಗರದ ಗದ್ದಲದಿಂದ ಸ್ವಲ್ಪ ದೂರ ನಾವೇ ನಮ್ಮ ಜೊತೆ ಇರೋದಕ್ಕೆ, ಮನಸ್ಸಿಗೆ ಶಾಂತಿ ತರೋದಕ್ಕೆ ಇದು ಸೂಕ್ತವಾದ ಸ್ಥಳ. ಆದ್ದರಿಂದ ಗೆಳೆಯರೆ, ನಿಮಗೆ ಯಾವಾಗಲಾದರೂ ಕೆಲಸದ ಒತ್ತಡ ಹೆಚ್ಚು ಅನಿಸಿದ್ರೆ ಒಂದಿನ ಬಿಡುವು ಮಾಡಿಕೊಂಡು ಈ ದಾರಿಗೆ ಬಂದರೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಹೊಸದಾಗಿಬಿಡುತ್ತೆ. ಏನೇ ಹೇಳಿ, ಈ ದಾರಿ ಮಾತ್ರ ಟ್ರಾವೆಲ್ ಅಲ್ಲ, ಒಂದು ಥೆರಪಿ. ನಮಗೆಲ್ಲ ಗೊತ್ತು, ದಿನನಿತ್ಯ ಜೀವನದಲ್ಲಿ ಎಷ್ಟು ಒತ್ತಡ ಇರುತ್ತೆ. ಕೆಲಸದ ಪ್ರೆಷರ್, ಟ್ರಾಫಿಕ್ನ ಗಲಾಟೆ, ಮನೆ ಕೆಲಸ, ಇವನ್ನೆಲ್ಲ ನಾವು ಗಮನಿಸದೆ ಹೊತ್ತು ಹೋಗ್ತೇವೆ. ಆದರೆ ಇಲ್ಲಿ ಬಂದರೆ, ಈ ರಸ್ತೆಯಲ್ಲಿ ಸವಾರಿ ಮಾಡಿದರೆ ಪ್ರಕೃತಿ ಸ್ವತಃ ಹೇಳ್ದಂಗಿರುತ್ತೆ, ಬಾ ಸ್ವಲ್ಪ ಉಸಿರಾಡು, ಜೀವನವನ್ನು ನಿಧಾನವಾಗಿ ಅನುಭವಿಸು ಅಂತ. ಈ ದಾರಿಯಲ್ಲಿ ತಿರುವುಗಳಿವೆ. ಕೆಲವೊಮ್ಮೆ ಕಣಿವೆಗಳು, ಕೆಲವೊಮ್ಮೆ ಹಳ್ಳದ ನೀರಿನ ಜೋರು, ಮತ್ತು ಕೆಲವೆಡೆ ಮಂಜಿನಿಂದ ಮುಚ್ಚಿದ ಗಾಳಿ. ಇವೆಲ್ಲ ನೋಡಿದಾಗ ಮನಸ್ಸಿಗೊಂಥರ ಶಾಂತಿ ಸಿಗುತ್ತೆ. ಸದ್ದು ಗದ್ದಲ ಇಲ್ಲ, ಟ್ರಾಫಿಕ್ ಹಾರ್ನ್ ಇಲ್ಲ, ಬರೀ ಗಾಳಿ, ಶಬ್ದ ಮತ್ತು ಹಕ್ಕಿಗಳ ಕೂಗು. ನಾನು ವೈಯಕ್ತಿಕವಾಗಿ ಹೇಳಬೇಕಂದ್ರೆ, ಕೆಲಸದ ಒತ್ತಡದಲ್ಲಿದ್ದಾಗ ನಾನು ಇಂಥ ರಸ್ತೆಗಳಲ್ಲಿ ಹೆಚ್ಚು ನೆಮ್ಮದಿ ಹುಡುಕ್ತೀನಿ. ಮನಸ್ಸು ತುಂಬ ಲೈಟ್ ಆಗುತ್ತೆ. ದಾರಿಯ ನಡುವೆ ಕಾಣುವ ಇತರ ವಾಹನಗಳು ಈ ರಸ್ತೆಯಲ್ಲಿ ನಮ್ಮಂತೆ ಬೇರೆಯವರು ಪ್ರಕೃತಿಯನ್ನು ಆಸ್ವಾದಿಸುತ್ತಾ ಬಂದಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೆ. ಈ ಮಳೆಯ ನಡುವೆಯೂ ನಮ್ಮ ಪ್ರಯಾಣ ಸುಗಮವಾಗಿ ಸಾಗುತ್ತಿದೆ. ಇಂತಹ ಅದ್ಭುತ ವಾತಾವರಣದಲ್ಲಿ ರೈಡ್ ಮಾಡುವುದು ಒಂದು ರೋಮಾಂಚನಕಾರಿ ಅನುಭವ. ಪ್ರಕೃತಿಯ ಸೌಂದರ್ಯವನ್ನು ಅದರ ನಿಜ ರೂಪದಲ್ಲಿ ನೋಡುವುದು ನಿಜಕ್ಕೂ ಅದೃಷ್ಟ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ತುಂಬ ಇಷ್ಟ ಆಗಿರೋದನ್ನು ಮತ್ತು ಏನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸ್ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.